ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತಿದ್ದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ರುದ್ರ, ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ತಪ್ಪು ಯಾರೇ ಮಾಡಲಿ ಅದು ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಷ್ಟು ದೊಡ್ಡವರಾದರೂ ಸಣ್ಣವರೇ ಆಗುತ್ತಾರೆ. ನೀನು ಮಾತನಾಡುವುದರಲ್ಲಿ ತಪ್ಪಿಲ್ಲ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಈಗ ನಿನ್ನ ಮಾತಿನಿಂದ ನಾವು ನೋವು ಅನುಭವಿಸಬಾರದು. ಯಾಕಂದರೆ ಮಗ ಮಾಡಿದ ತಪ್ಪು ತಪ್ಪೇ. ರುದ್ರ, ನೀನು ಮಾತಿನ ಪೆಟ್ಟಿನಿಂದ ಹೊಡೆಯುವುದು ಅಷ್ಟೇ ಅಲ್ಲ, ನಿನ್ನ ಕಾಲಿನಲ್ಲಿರುವ ಕೆರವಿನಿಂದ ಹೊಡೆದರೂ ನಾವು ಒಪ್ಪಿಕೊಳ್ಳುತ್ತೇವೆ. ರುದ್ರ, ಯಾಕೆಂದರೆ ತಪ್ಪು ಮಾಡಿದ ಮಕ್ಕಳನ್ನು ಹೆತ್ತಿದ್ದು ಹಡೆದವರ ಕರ್ಮ. ಧರ್ಮ ಕಳೆದುಕೊಳ್ಳುವುದು ಹೆತ್ತವರ ಧರ್ಮ ಅಂದ ಮೇಲೆ ನೀನು ಮಾತನಾಡುವುದರಲ್ಲಿ ತಪ್ಪಿಲ್ಲ. ರುದ್ರ, ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ಇಷ್ಟೇ, ನೀನು ಕಳೆದುಕೊಂಡ ಮಾನ ಮಗಳು ಮತ್ತೆ ತಿರುಗಿ ಬರಲಾರದು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ಮರೆತು ಬಿಡಲೇ? ರುದ್ರ, ಮರೆತು ಬಿಡುವಂತ ಹೇಳಲು ನಾನು ಹುಚ್ಚನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. ರುದ್ರ, 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನಾನು ಶಿಕ್ಷೆ ನೀಡ ಹೋದರೆ ಆ ಶಿವನು ಸಹ ಮೆಚ್ಚಲಾರ. ರುದ್ರ, ನನ್ನ ಮನೆತನದ ಮಾನ ಉಳಿಸಿಕೊಡುವಂತ ನಿನಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಇಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ನಿನ್ನ ಕಾಲು ಹಿಡಿದುಕೊಳ್ಳುತ್ತೇನೆ. ಇಷ್ಟೆಲ್ಲ ರಗಳೆ ರಾಧಾಂತವಾದರೂ ಇನ್ನೂ ಒಂದು ಮಾತು ಕೇಳ್ತೀನಿ ಅಂತೀರಲ್ಲ, ಕೇಳ್ರಿಪ್ಪ. ಏನ್ ಕೇಳ್ತೀರಿ ಕೇಳ್ರಿ. ರುದ್ರ, ನನ್ನ ಮಾತು ನಡೆಸಿಕೊಡ್ತೀನಂತ ನನಗೆ ಮಾತು ಕೊಡು. ಆಯ್ತಿದ್ದಾನೆ, ಏನ್ ಕೇಳ್ಬೇಕಂತೀರಿ ಕೇಳ್ರಿಪ್ಪ, ಕೇಳ್ರಿ. ರುದ್ರ, ಶುದ್ಧ 40 ಹಳ್ಳಿಗಳ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆಂದರೆ ನನ್ನ ಮನೆತನದ ಮಾನ ಮಣ್ಣು ಪಾಲು ಆಗುತ್ತ ಹೋಗುತ್ತದೆ. 10 ಜನರ ಮಧ್ಯದಲ್ಲಿ ಇದ್ದರೂ ನಾವು ಜೀವಂತವಿದ್ದರೂ ಸತ್ತಂತೆ. ಅದಕ್ಕಾಗಿ ನಾನೇನ್ ಮಾಡ್ಬೇಕಂತೀರಿ? ರುದ್ರ, ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಅಂತ ನಂಬಿಸಬೇಕು. ರುದ್ರ, ಮದುವೆಗೆ ಬಂದವರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಿನ್ನದು. ರುದ್ರ, ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗಬಾರದು. ರುದ್ರ, ಹೋಗಬಾರದು. ರುದ್ರ, ನನ್ನ ಮನೆತನದ ಮಾನ ಉಳಿಸಿಕೊಡು. ರುದ್ರ, ಉಳಿಸಿಕೊಡು. ನಿನಗೆ ಕೈ ಮುಗಿದು ಕೇಳುತ್ತೇನೆ. ರುದ್ರ, ನನ್ನ ಮನೆತನದ ಮಾನ ಉಳಿಸಿಕೊಡು. ಇಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ಇನ್ನೊಂದು ಸಾರಿ ನಿನಗೆ ಕಾಲು ಹಿಡಿದು ಧನರಾಜೇ, ನೀವು ಹೇಳುವ ಮಾತು ಹೇಗಿದೆ ಗೊತ್ತಾ? ಅಷ್ಟರ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವು ಹೇಳುವ ಮಾತು ಅಷ್ಟರ ಕಣ್ಣೀರು ಬಾರದಂತೆ ಅಳುವಂತೆ ಹೇಳಿದಂತಾಗುತ್ತದೆ ನಿಮ್ಮ ಮಾತು. ಹೌದು ರುದ್ರ, ಹೌದು, ನಿನ್ನ ಮಾತಿ ಸತ್ಯವಿದೆ. ಹೌದು ರುದ್ರ, ಹೌದು, ಇದು ಅನಿವಾರ್ಯ. ಏನು ಮಾಡುವುದು? ಕೈ ಸುಟ್ಟ ದೀಪದ ಕೋಪಕ್ಕೆ
ತಾಯಿಯನ್ನು ಒಡೆಯಬಾರದು ರುದ್ರ, ಒಡೆಯಬಾರದು ರುದ್ರ. ನಿನ್ನ ಮಗಳ ಶವ ಸಂಸ್ಕಾರ ವ್ಯವಸ್ಥೆ ಮಾಡು. ನಾನು ಮದುವೆಗೆ ಬಂದವರಿಗೆ ಹೇಳಿ ಕಳಿಸುತ್ತೇನೆ. ಹೌದು ರುದ್ರ, ನನ್ನ ಮಗ ಮಾಡಿದ ತಪ್ಪಿಗೆ ನೀವಿಬ್ರು ಏನಾದ್ರೂ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಂತ ನಾನು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ಮಗನನ್ನು ಈ ಊರು ಬಿಟ್ಟು ಕಳಿಸಿ ಬಿಡೋಣ. ಸಾಕಷ್ಟು ಹಣ ಖರ್ಚಾಗ್ಲಿ, ಆದ್ರೆ ದಯವಿಟ್ಟು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳ. ಮಾದೇವಿ, ಇದು ನಿನಗೆ ಗೊತ್ತಾಗಲಾರದು. ಮೊದಲು ಮುಂದೆ ಸಾಗು. ಮಾದೇವಿ, ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡಲಿಲ್ಲ. ಆ ಅಭಿಮಾನ ಮೊದಲು ನೀನು ಗೊತ್ತು ಮಾಡಿಕೋ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡು. ನಾನು ಮದುವೆ ಬಂದವರಿಗೆ ಹೇಳಿ ಕಳಿಸುತ್ತೇನೆ. ನಿನ್ನ ಧನರಾಜ್, ನಿಮ್ಮ ಮನೆ ಅನ್ನ ಉಂಡಿರೋದಕ್ಕಾಗಿ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಒಂದು ವೇಳೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಆಗಿದ್ರೆ ರುದ್ರ, ನಾನು ಮಾನವಂತರ ಮನೆತನದ ಹುಟ್ಟಿದವನು. ಕಾದು ನೋಡು. ನೋಡಿ, ನಿಮ್ಮಿಬ್ಬರಿಗೆ ಕೈ ಮುಗಿದು ಕೇಳಿಕೊಳ್ತೇನೆ. ಮೊದಲ ಆಗಬೇಕಾದ ಕೆಲಸವನ್ನು ಮಾಡಿ, ಆಮೇಲೆ ಏನಂತ ಎಲ್ಲರೂ ಕುಳಿತುಕೊಂಡು ವಿಚಾರ ಮಾಡೋಣಂತೆ. ರುದ್ರ, ನಿನ್ನ ಕೈ ಮುಗಿದು ಬೇಡಿಕೊಳ್ತೀನಪ್ಪ. ಮಾದೇವಿ, ಇದು ನಿನಗೆ ಗೊತ್ತಾಗಲಾರದು. ಮೊದಲು ಮುಂದೆ ಸಾಗು ಮಾದೇವಿ. ದೇವ, ಎಂತ ದುರಂತಕ್ಕೆ ನನ್ನನ್ನು ಅಡಿ ಮಾಡಿದಪ್ಪ. ಹೆತ್ತ ಕರಳನ್ನು ಕತ್ತರಿಸಿಕೊಂಡು ತಿಂದರು, ತುತ್ತುಟ್ಟರ ಮನೆ ಕೊನೆಗೂ ಬಂಧಿಸಿ ಬಿಟ್ಟೆ ಆ ತಂದೆ. ಅಂಬಿಕಾ, ಈಗ ನಿನ್ನ ತಂದೆ ಅಸಹಾಯಕ, ನಮ್ಮ ಅಸಹಾಯಕ. ಅಳುತ್ತೈತೆ ಜೀವ ಇಲ್ಲಿ, ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರು ಮಾನವ. ಓ, ವಿಧಿಯಾಟ ಕಂಡೋರ್ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರು ಮಾನವ. ಓ, ವಿಧಿಯಾಟ ಕಂಡೋರ್ಯಾರು ಮಾನವ.
ಆಕಿನ ನೋಡ್ರಿ ಈಕಿ ಮದುವೆಕ್ಕಿಂತ ಮುಂಚೆ ಮಾತಾಡ್ಬೇಕಾದ್ರೆ ಮೂರ್ ಪಟ್ಟು ಜಿಗಿದು ಮಾತಾಡುದು ಈಗ ಯಾಕ ಎಷ್ಟು ನಾಚಿಕೆಂದ ನಡೆಯಕತ್ತಿಯಲ್ಲ ಸುಂದ್ರಿ. ಏ ಮಾಸ್ತರ, ಮದುವೆಗಿಂತ ಮುಂಚೆ ನಾ ಮಾತಾಡುದು ಬ್ಯಾರೆ ಇತ್ತು. ಈಗ ಮಾಡ್ಕೊಂಡ ಗಂಡ ಮಗ್ಲದಿಲ್ಲ ನನಗ, ಅದಕ್ಕ ನಡ್ಯಾಕ ಬಾಳ ನಾಚಿಕೆ ಬರಾಕತೈತಪ್ಪ. ಈಗ ಬಾಳ ನಾಚಿಕೆಯಿಂದ ನಡೆಯಕತ್ತಿ. ಮದುವೆ ಆದ 4 ದಿವಸ ಹೋದ್ಮ್ಯಾಗ ಡುಬ್ಬಾಕಿ ಹತ್ತಂಗ್ ಬಡಿತೀನಿ ಅಂತಿದ್ನಿ ನನಗ. ಹೌದು, ಮತ್ತ ಕಟ್ಕೊಂಡ್ ಹೆಂಡತಿಗೆ ಬೆಳ್ಳಿ ಬಂಗಾರ ಚಂದ ಹೊಟ್ಟಿಗೆ ಬಟ್ಟಿಗೆ ತಂದು ಹಾಕ್ಲಿಲ್ಲ ಅಂದ್ರ ಉಂಡಾಡಿ ಗಂಡ ಅಂತಂದು ದುಪ್ಪು ಕೆತ್ತುವಂಗ ಬಡಿತೀನಿ ನೋಡ್ ನಾನು. ನೀ ಬಲು ಬಂಡಿ ಇದೆ ಸುಂದ್ರಿ. ಅಂತೂ ಇಂತೂ ಇಬ್ಬರದು ಮದುವೆ ಆಯ್ತು, ಮುಂದೆ ಎಲ್ಲಿಗೆ ಹೋಗೋಣ? ಹೋಗೋಣ ಬಾ, ಸುಡುಗಾಡಕ್ ಹೋಗಿ ಅಲ್ಲಿ ಕುಂತ ಬಿಡುನು. ಏ ನಿನ್ನ ಮಂಗ್ಯ ಮದುವೆ ಆಗೈತೆ ಬಾ, ಇಬ್ರು ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ತಗೊಂಡ್ ಬರೋನು. ಸುಂದ್ರಿ, ಮದ್ವೆ ಆದ್ರಲ್ಲ ದೇವ್ರ ಗುಡಿಗೆ ಯಾಕೆ ಹೋಗ್ತಾರ? ದೇವ್ರ ದರ್ಶನಕ್ಕ ಅದಿರ್ಲಿ, ಅಪರೂಪಕ್ಕ ಮದುವೆಗಿವ್ಯಾ ದೇವ್ರ ಒಂದ್ ಸ್ವಲ್ಪ ದಿನ ನಮ್ ಬಾಳೆ ಚಂದ ಗಿಡು, ಆಮೇಲೆ ನಿನ್ ಮನಸ್ಸಿನಾಗ ಏನೈತಿ ನೋಡ ಅದನ್ನ ಮಾಡಕ್ ಬೇಡ್ಕೊಂಡ್ರಾತು. ಹಂಗಾದ್ರ ನಾ ದೇವ್ರ ಹತ್ರ ಬಹಳ ಸರಳ ನಡಿಲಪ್ಪ ಅಂತ ಬೇಡ್ಕೊಂತೀನಿ. ಅದಿರ್ಲಿ, ಮೊದಲರ ಏನಂತ ಬೇಡ್ಕೊಂಡಿದ್ದಿ? ಮೊದಲ್ ನಾವಿಬ್ರು ಮದ್ವೆ ಆಗಿವಿ, ಇಬ್ಬರಿಗೆ ಯಾವ್ದು ತ್ರಾಸ ಆಲರ್ದಂಗ್ ನಡೆಸ್ಕೊಡಪ್ಪ ಅಂತ ಬೇಡ್ಕೊಂಡಿವಿ. ಹೌದು, ಸರಳ ನಡಿಲಿ ಅಂದಿಲ್ಲ, ಏನದು ಸರಳ ನಡೀದು? ಇಬ್ಬರದು ಸಂಸಾರ ಮತ್ತೊಂದು ತಿಳ್ಕೊಂಡಿನಿ, ಇಬ್ರು ಸರಳ ನಡಿಲ್ಲ ಅಂತ ಬೇಡ್ಕೊಂಡಿನಿ. ಇರ್ಲಿ, ಯಾವ ಊರಿಗೆ ಹೋಗೋನು, ಎಲ್ಲಿಗೆ ಹೋಗೋನು, ಯಾವ ದೇವಸ್ಥಾನಕ್ಕೆ ಹೋಗೋನು? ಇಲ್ಲ, ನಾ 3 ಬಸ್ 6 ಗಂಟೆಗೆ ಬರ್ತು ಸಂಜೆಗೆ ಜೌರಿಗೆ ಹೋಗೋನು. ಹಂಗು ಸಂಜೆಕ್ ಆಗಿರ್ತದ. ಬಸ್ನಾಗ ಎಬ್ಬತ್ನಾಗ ಕಂಡಕ್ಟರ್ ಡ್ರೈವರ್ ಲೈಟ್ ಆಫ್ ಮಾಡ್ತಾರ. ಲೈಟ್ ಆಫ್ ಮಾಡಿದಾಗ ಜೌರಿ ಹೋಗೋ ತನಕ ಬೆಚ್ಚ ಬೆಳವನ್ನ ಕೂತು ಮಾಡ್ಬೋದು ನೋಡಿ ಇಬ್ರು ಬಸ್ನ್ಯಾಗ. ಏನದು ಕೂತು ಮಾಡೋದು? ನಿದ್ದೆ ಮಾಡ ಮತ್ತೇನ್ ಮಾಡ್ಬೇಕಂತಿದ ಅಲ್ಲಿ ಕೂತು. ನೋಡಪ್ಪ, ಕತ್ಲಾದ್ರೆ ಸಾಕು, ನನ್ನ ಕಣ್ಣಿಗೆ ನಿದ್ದೆ ಬರ್ತಿತ್ತು. ಆದ್ರೆ ನಿನ್ನೆ ನಿಮ್ ಮನ್ಯಾಗ ನನಗೆ ನಿದ್ದೆನೆ ಬರ್ಲಿಲ್ಲ ಬಿಡ. ಯಾಕ? ಏ ಗೊತ್ತಿಲ್ಲ, ನಾನು ನಿನ್ಗೆ ಎಷ್ಟು ಸಾರಿ ಹೇಳಿದ್ಯಾ ದೀಪ ಆರಿಸು ಅಂತ, ನೀವ್ ಒಟ್ಟ ಆರಿಸ್ಲೇ ಇಲ್ಲ. ಏನ್ ಮಾಡ್ತಿದ್ದೇನ? ಏನ್ ಮಾಡಾಕ್ತಿದ್ ಗೊತ್ತಿಲ್ಲ. ನೀ ದೀಪ ಆರ್ಸ ಅಂದ್ರ ನಾ ಬತ್ತಿ ಒತ್ತಿ ಏರಿಸ್ತಿದ್ದೆ. ಏನದು ನೀ ಏರ್ಸುದು? ದೀಪದ ಬತ್ತಿ ಅಂದ್ರ ನಿಂದು ಎಣ್ಣೆ ಬಾಳ ಹೆಚ್ಚಾಗೈತಿ ಬಿಡು. ಎದ್ರ ಎಣ್ಣಿ? ಅದ ದೀಪದ ಎಣ್ಣಿ. ನೋಡು, ಇದ ಒಂದ್ ಸಾರಿ ಹಿಂಗ್ ಮಾಡಿ ಇನ್ನೇಮ್ ಏನಾರ ನೀ ಏರ್ಸಾಕತ್ತಿದ್ದ ಕರೆ ಆತಂದ್ರ ಕಿತ್ತು ಹೊರಗೆ ಹೋಗದ ಬಿಡ್ತೀನಿ ನೋಡು. ಹಂಗ ಮಾಡಬೇಡ. ಈಗ ಬಾಳ ಕಿಮ್ಮತ್ತಾಗ್ಯದ ಚಿಮ್ಮಣದ ಬತ್ತಿ. ನೀ ಏರ್ಸಂದ್ರ ಏರಿಸ್ತೀನಿ, ಇಳಿಸಂದ್ರ ಇಳಿಸ್ತೀನಿ. ಒಟ್ಟ ಬತ್ತಿ ಕಿತ್ತಿ ಒಗಿಬೇಡ ಸುಂದ್ರಿ. ಅಲ್ಲಿ ಯಾರ ಬರಾಕತ್ತಾರ ನೋಡು. ಅಯ್ಯೋ, ಇದು ಹೆಂಗ್ ಬಂತ ಯವ್ವ? ದೇವ್ರಿಗೆ ಹೋಗೋತ್ನೆ ಅಡ್ಡ ಬೆಕ್ ಬಂದಂಗ. ಬರ್ಲಿ ಏನ್ ಮಾಡ್ತಾನ ಮಗ? ಏನಪ್ಪ ನರಸಪ್ಪವ, ಈ ಕಡೆ ಎಲ್ಲಿಗೆ ಹೊಂಟಿಲ್ಲ? ಲೇ ಮಂಗಿನ ಮಗನ, ನಿನಗೆ ಯಾರು ಮಾರಿ ಕೆತ್ತಂಗ್ ಬಡದಿಲ್ಲ ಇಲ್ಲಿ ಮಂಗಿನ ಮಗನ. ಕಂಡವರಿಗೆಲ್ಲ ಮಾವ ಅಂತ ಕರೆದ್ರ ಮತ್ತ ನೀ ಏನ ನನಗ ಮಗಳ ಕೊಟ್ಟಿದೆ, ಏನ ತಂಗಿನ ಕೊಟ್ಟಿದೆ? ಮಗ ಕಂಡವರಿಗೆಲ್ಲ ಮಾವ ಅಂತ ಕರಿತೀನ ಮಗ ಇವ. ನೀವು ನನ್ನ ಪಾಲಿಗೆ ಇಬ್ರು ವೈರಿಗಳಿದ್ದಂಗ. ಯಾಕಂದ್ರ ನೀ ನಂಬಿದ ಗೆಳೆಯಾಗ ಮೋಸ ಮಾಡ್ದವ. ಈಕೆ ನಾನು ಕೂಡ ಮೊದಲ ಗುಳು ಮಾಡಿ ಮೂರ್ಖ ಮಾಡಿ ಇದ್ದಿದ್ದು ಒಂದು ನೌಕರಿ ರೀ, ನೀರು ಬಿಡೋದು, ಅದು ಮುಂಡಪ್ಪ ಚುಟ್ಟಳಿಕೆ. ಹೆಣ್ಣಾಗಿ ನಿನಗ ಮದುವೆಯಾಗಿ ಬಂದು ನಿಂತಾಳ ನನ್ನ ಕಣ ಮುಂದ. ಮತ್ತ ಇಂಥ ಹೆಣ್ಣಿನ ನಂಬೋದೇನು, ನಾಯಿ ಕೊರಳಾಗ ಲಿಂಗ ಕಟ್ಟೋದೇನು, ಎರಡೂ ಒಂದ ನೋಡ್ರಿ. ಯಾಕಲ ನರ್ಸ, ನಾ ನಿನ್ನ ಮದುವೆಯಾಗಿ ಕೈ ಕೊಟ್ಟು ಓಡ್ ಬಂದಿ. ನಾನು ಏನೋ ಒಂದು ಸಣ್ಣ ವಯಸ್ಸಾಗ ಮದುವೆ ಹಾಕಿನಿ ಅಂತ ಮಾತು ಕೊಟ್ಟಿದ್ದೆ ಅಷ್ಟ. ಏ ಸುಂದ್ರಿ, ನೀ ಮದುವೆಯಾಗಿ ಓಡೋದ್ರ ನನಗ ಬೇಜಾರಾಗ್ತಿರ್ಲಿಲ್ಲ. ಮತ್ತ ನೀ ಮದುವೆ ಆಗ್ತೀನಿ ಅಂತ ಓಡಿ ಹೋಗಿ ನೀ ಮದುವೆ ಆಗ್ತಿದಿ ಅಂತ ಓಡಿ ಹೋಗಿ ಮದುವೆ ಆದ್ರ ಹೆಂಗ ಆಗ್ತೈತಿ ಗೊತ್ತೇನ? ನನಗ ಉಣ್ಣಾಕ ಕುಂದ್ರಿಸಿ ಎದಿಗೆ ಒದ್ದಂಗ ಆಗ್ತೈತಿ. ಈಗ ನಿಮ್ಮಿಬ್ಬರನ್ನ ಕಂಡು ನನಗೆ ಹೆಂಗ ಆಗಕತ್ತೈತಿ ಗೊತ್ತೇನು? ಈ ಮಗಂದು ಕತ್ತರಿಸ್ಬೇಕನ್ನಿಸ್ತೈತಿ, ನಿಮ್ದು ಕೊಯ್ಬೇಕನ್ನಿಸ್ತೈತಿ. ಅಟ್ಟ ಸಿಟ್ಟು ಬರಾಕತ್ತೈತಿ ನಿಮ್ಮ ಇಬ್ಬರಿಗೆ ನೋಡಿದ್ರ ನನಗ. ಏನದು
ಕತ್ತರಿಸುದು ಕೊಯ್ಯುದು. ಈ ಮಗನು ಮೂಗು ಕತ್ತರಿಸ್ತೀನಿ, ನಿಂದು ನಾಲಿಗೆ ಕೊಯ್ದು ಬಿಡ್ತೀನಿ. ಅಷ್ಟ ಸಿಟ್ಟು ಬರಾಕತ್ತೈತಿ ನಿಮ್ ಇಬ್ಬರನ್ನು ಕಂಡ್ರು ನನಗೀಗ. ನೋಡ ನರ್ಸ, ಇನ್ನು ಮುಂದೆ ಬಾಯಿಗೆ ಬಂದಂಗ ಮಾತಾಡ್ಬಂದ್ ನೀನು. ನೋಡು ನರ್ಸ, ಈಗ ನೀ ಹೆಂಗಾಗಿದಿ ಅಂದ್ರೆ ಎಲ್ಲಾ ಕಳ್ಕೊಂಡು ಬಸ್ ಸ್ಟ್ಯಾಂಡ್ ನಿಂತಿರ್ತಾರಲ್ಲ ಬಸ್ ಚಾರ್ಜ್ ಇಲ್ಲಾರ್ದಂಗ ಹಂಗಾಗಿದಿ. ಏನೋ ನಮ್ ದೋಸ್ತ್ ಇದಾನಂತ ಒಂದ್ 10 ರೂಪಾಯಿ ಕೊಡ್ತೀನಿ, ಯಾವ್ದಾರ ಊರಿಗೆ ಹೋಗಿ ಬದುಕೋ ಹೋಗು. ಬಾ 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 ಬಾ. ಈ ಮಗ ಬಲ್ಯಾಕ 10 ರೂಪಾಯಿ ಹಾವಿ ನೋಡಲಿ ಮಗನ. 10 ರೂಪಾಯಿ ಕೊಡಕ್ ಬರ್ತಾನಂತ ಮಗ ನನಗ. ಹೇ ಮಗನ, ಹೇ ಈ ಮಗ ನನ್ನ ಪಾಲಿಗೆ ಮಹಾರಾಜ ಇದ್ದಂಗ ನೋಡ್ರಿ. ಈಕಿ ನನ್ನ ಪಾಲಿಗೆ ದುರ್ಗಾ ಇದ್ದಂಗ ಈಕಿ. ಮತ್ತ ಅದಕ್ಕ ನೀವು ಇಬ್ರು ನನ್ನ ಮ್ಯಾಗ ಕರುಣೆ ತೋರ್ಸ್ಲಕತ್ತಂಗ ಕಾಣತೈತಿ. ನರ್ಸ, ಇನ್ನು ಮುಂದ ನೀನು ಬಾಯಿಗೆ ಬಂದಂಗ ಮಾತಾಡ್ಬೇಡ. ನಾನು ಮೊದಲಿನಂಗ ಐತಿಲ್ಲ, ಸುಂದ್ರಿ ಅಲ್ಲ, ಶ್ರೀಮತಿ ಸುಂದ್ರಾದೇವಿ ಆತಿಲ್ಲ. ಬ್ಯಾರೆ ಹೆಣ್ಣು ಮಕ್ಕಳ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾರ? ಹೆಂಗ ಕಾಣಬೇಕು? ಚಂದಾಗಿ ತಂಗಿ ಅಂತ ಕಾಣ. ಬಾ 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 ಬಾ. ಇದ್ದಿದ್ ಒಂದು ಫಿಗರ್ ರೀ, ಇದ್ದಿದ್ ಒಂದು ಫಿಗರ್ ಹೊಡ್ಕೊಂಡ ಮಗ ಈಗ ತಂಗಿ ಅಂತ ಕರಿ ಅಂತ ಮಗ. ಈಕಿ ನನ್ನ ಪಾಲಿಗೆ ತಂಗಿ ಅಲ್ಲೇ ಮಗನ. ನಡುವಿನ ಪೂಜಿ ತೆಗೆದು ಬರೇ ಈಕಿಗೆ ತಗಿ 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 ಅಂತೀನಿ. ಈಕಿಗೆ ನನ್ನ ಬಾಳೆ ತೆಗೆದು ಬಿಡ್ತೀನಿ. ನಡುವಿನ ಪೂಜೆ ಯಾಕೆ ತೆಗೀತಿ ಮಗನ? ನಡುವಿನ ಪೂಜೆನೆ ಮತ್ತೆ ನೀನೇ ನುಂಗಿ ಕೂತಿದಲ್ವ ಮಗನ. ಅದಕ್ಕೆ ಆಕೆಗೆ ಬರೇ ತಗಿ 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 ಅಂತೀನಿ. ಅದಕ್ಕ ಈಕಿಗೆ ನನ್ನ ಬಾಳೆ ತೆಗೆದು ಬಿಡ್ತೀನಿ ನೋಡು. ನರ್ಸ, ನೀ ಏನಾರ ತಂಗಿನ ತಗಿ ತಗಿ ಅಂದೆ ಅಂದ್ರೆ ಐತಲ್ಲ, ನಿನ್ನ ಬಾಯ ಕೈ ಹಾಕಿ ನಾಲ್ಗಿ ತೆಗೆದು ಕಟ್ ಮಾಡ್ಬೇಕಿತ್ತೀನಿ ನೋಡು. ಹಾ, ನೀ ನನ್ನ ಬಾಯಿಗೆ ಕೈ ಹಾಕನ ಬಾ. ನನ್ನ ಬಾಯಾಗಿನ ಜೋಲ ನಿನ್ನ ಕೈ ತುಂಬಾ ಸೇರಿಸಿ ಬಿಡ್ತೀನಿ. ನಿನ್ನ ಹಿಂದಿನ ಸೀರೆ ಸೆರಗ ತಗೊಂಡು ಒರೆಸುವಂತ ಕುಂದ್ರಾಗತ್ತ. ಏ ಮಾರಾಯ, ಈಗ ಈಗ ಎಲ್ಲಿಗೆ ಹೊಂಟಿದೆ? ಹೇ ಏ ಮಾರಾಯ, ನೀ ತಂಗಿಯೂ ಅನ್ಬೇಡ, ಅಕ್ಕನೂ ಅನ್ಬೇಡ, ತಾಯಿಯೂ ಅನ್ಬೇಡ. ನೀ ಸುಣ್ಣ ಕಾಲ್ ಜೋಡಿಸಿ ನಿಂದ್ರು, ನಾವೇ ನಮಸ್ಕಾರ ಮಾಡ್ತೀವಿ. ಇಲ್ಲಿಂದ ಆಶೀರ್ವಾದ ಮಾಡಿ ಮೊದಲು ಹೋಗು. ಏ ಮಗನ, ಹೋಗ್ತೀನಿ. ಹೋಗ್ಬೇಕಂತೇಳಿ ಹೊಂಟಿನಿ. ಜರ ತಡ್ಕೋ, ಮತ್ತ ತಿರುಗಿ ಬರ್ಲಾರದ ದಾರಿ ಹೋಗ್ತೀನಿ ಮಕ್ಕಳ್ರೆ. ಇದೇನು ಮಾರಾಯ ಹಿಂಗಂತಿಲ್ಲ, ಎಲ್ಲಿಗೆ ಹೊಂಟಿದಿ? ಎಲ್ಲಿಗಲ್ಲಕ್ಕೆ ಏನದಪ್ಪ, ಮತ್ ಇದ್ದಿದ್ದು ಒಂದು ಫಿಗರ್ ಇತ್ತು ನನಗ, ಹೊಡ್ಕೊಂಡ್ ಕೂತಿದೀನಿ ಮಗ. ಮತ್ತ ಈಗ ಎಲ್ಲ ಕಳ್ಕೊಂಡ ಮ್ಯಾಗ ಒಂದು ಗತಿ ಅಂತ ಇರ್ತೈತಲ್ಲ, ನಾಟಕ ಕಂಪ್ನಿ ಹೊಂಟಿನಿ. ನಾಟಕ ಕಂಪ್ನಿಯಾಗ ಹೋಗಿ ಪಾಠ ಮಾಡ್ತೇವೆ, ಗೇಟ್ ಕೀಪರ್ ಆಯ್ತು. ಇಲ್ಲ ಮಗನ, ಗುದ್ದು ಹೊಡೆದು ಗೂಟ ಉಣಕ್ ಹೊಂಟಿನಿ. ಮತ್ತ ಎಲ್ಲೇ ಶಾಲೆಗೇನು ಸಾಲ ಮಾಡಿ ಕೊಳಿಲಕತ್ತೇನಂತ. ಮತ್ತ ಅವನಿಗೂ ಮಂದಿ ಗತಿ ಇಲ್ಲ, ಮತ್ತ ನಮಗೂ ದಿಕ್ಕಿಲ್ಲ. ಅದಕ್ಕೆ ಅವನ ಕಂಪ್ನ್ಯಾಗ ಕೆಲ್ಸಕ್ಕೆ ಹೊಂಟಿನಿ. ಅವ ಕಡಿತನಕ ನಮಗ ತಗೊಂಡೇ ಸಾಯಂಕ ಕಾಣ್ತಾನ ಗ್ಯಾರಂಟಿ. ಮತ್ತ ನಾನು ಬರ್ಲಿ ಹಂಗ? ಹೇ ಮಗನೇ, ಅಂತದ್ ಯಾಕೆ ಮಾಡ್ಕೋತಿಲ್ಲ ಮಗನೇ? ವಾರಕ್ಕೊಮ್ಮೆ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ನೀ ಇದ್ದವಳೆ ಬಂಗಾರದಾಗ ನೋಡ್ಕೋತಿದಿ. ಮತ್ತ ನೀ ಏನಾರ ನಾಟಕ ಕಂಪ್ನಿ ಬೆನ್ನ ಹತ್ತಿದ್ರೆ ಹೆಂಗ ಆಗ್ತಿದಿ ಗೊತ್ತೇನು? ಹೆಂಗಸೂರು ಬಸ್ ಸ್ಟ್ಯಾಂಡ್ದಾಗ ಹೆಂಗಸೂರು ಸೂಟ್ಗೆ ಸಿಡ್ಕೊಂಡು ನಿಂದಿರ್ಬೇಕಾಗ್ತೈತಿ. ಮತ್ತ ನೀನು ಪಾಟ್ನು ಮಾಡವಲ್ಲ, ಬಣ್ಣನೂ ಹಚ್ಚವಲ್ಲ. ಲೇ ನರ್ಸ, ವರ್ಷಕ್ಕೊಮ್ಮೆ ನಾ 3 ನಾಟಕ ಮಾಡ್ತೀವಿ. ಲೇ ನನಗೂ ಪಾಠ ಮಾಡಕ್ ಬರ್ತೈತಿ. ನಿಮ್ಮ ಮತ್ತವ್ರು ನಾಟಕ ಮಾಡೋರಿ ಮಕ್ಕಳ ಮಂದಿ ನೋಡ್ರಿ ಮಗನ. ನಿಮ್ಮ ಮತ್ತವ್ರು ನಾಟಕ ಮಾಡೋ ಸಲುವಾಗಿ ಬಂದು ಒಂದು ಹಾಡಾರ ಹಾಡ್ತೀನಿ, ಕೇಳ ಮಗನ. ಹಾಡಲ್ಲ 200 ರೂಪಾಯಿ ಬಹುಮಾನ ಕೊಡ್ತೀನಿ. ಯಾಕ ತಮ್ಮ ಇಷ್ಟ್ಯಾಕ ಸರದೀನಿ? Jabbar
ಮಾಡುತ್ತಾ ಕುಳಿತರೆ ಸತ್ತ ಹೋದ ರುದ್ರನ ಮಗಳು ಮರಳಿ ಬರೋಣ. 3 ದಿನದಿಂದ ತುತ್ತು ಅನ್ನ ಕೂಡ ಊಟ ಮಾಡಿಲ್ಲ. ಸ್ವಲ್ಪ ಹಾಲಾದರೂ ಕುಡಿಯಿರಿ. ಮಾದೇವಿ, ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ಈ ಮನೆತನದ ಮಾನವೇ ಕುಸಿದು ಮಣ್ಣಾಗುವ ಪ್ರಸಂಗ ಬಂದಿದೆ ನಮ್ಮ ಪಾಲಿಗೆ. ಮನಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳನ್ನು ಬಲಿಕೊಟ್ಟು ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರೆಯಬಾರದು ಮಾದೇವಿ. ಮಾದೇವಿ, ನ್ಯಾಯದ ನಡುಗಂಬದಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರವನ್ನು ಮನಗೊಂಡಿದ್ದೀರಾ ಈ ನಿಮ್ಮ ಮನದಲ್ಲಿ? ಮಾದೇವಿ, ನಾನು ಕೇಳುವ ಮಾತಿಗೆ ಉತ್ತರ ಅಷ್ಟೇ ಕೊಡು ಮಾದೇವಿ, ಹೆಚ್ಚಿಗೆ ಮಾತನಾಡಬೇಡ. ಏನ್ ಕೇಳ್ರ ಹೇಳಿ. ಮಾದೇವಿ, ನಾನು ನಿನಗೆ ಏನಾಗಬೇಕು? ನೀವು ನನಗೆ ನನ್ನ ಪಾಲಿನ ದೇವರು, ಅಂದ್ರೆ ನನಗೆ ತಾಳಿ ಕಟ್ಟಿದ ಗಂಡ. ಹೌದಲ್ಲವೇ? ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಕರ್ತವ್ಯ. ಹೌದಲ್ಲವೇ? ಹೌದು. ಮಾದೇವಿ, ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ? ಅಂತವಳು ಸತಿಯಲ್ಲ, ಪತಿಗೆ ದ್ರೋಹ ಮಾಡಿದ ಮಹಾ ವಂಚಕೀಯವಳು. ಸರಿ, ಹಾಗಾದರೆ ನಾನು ಒಂದು ಮಾತು ಕೇಳುತ್ತೇನೆ, ನಡೆಸಿಕೊಡ್ತೀನಂತ ನನಗೆ ಮಾತು ಕೊಡು. ನೋಡಿ, ಮಾತಿನ ಮರ್ಮವನ್ನು ಅರಿಯದೆ ವಚನ ಕೊಟ್ಟು ವಚನ ಭ್ರಷ್ಟಳಾಗೋದಕ್ಕಿಂತ ಮಾತಿನ ಮರ್ಮವೇನನ್ನೋದು ಅರ್ಥಕೊಳ್ಳೋದು ಒಳ್ಳೇದಲ್ವೇ? ಆ ಮಾತು ಅಂತ ಸ್ವಲ್ಪ ಬಹಿರಂಗಪಡಿಸಿ. ಮಾದೇವಿ, ಯಾಕೆ? ಸತಿಯಾದವಳು ಪತಿಯ ಭಕ್ತಿಯಲ್ಲಿ ಪಾಲಿಸುವುದು ಪತಿಯ ಧರ್ಮವೆಂದು ಈಗ ತಾನೇ ನಿನ್ನ ನ್ಯಾಲಿಗೆಯಿಂದ ನೀನೇ ನುಡಿದಿರುವಿ ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ಮಾದೇವಿ, ನನ್ನ ಮಾತು ನಡೆಸಿಕೊಡ್ತೇ ಇಲ್ಲ ಅಷ್ಟೇ ಹೇಳು. ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆಗಡಿ ಹೇಳ್ತಾ ಇದ್ದೇನೆ, ಅದ್ಯಾವ ನಿಮ್ಮ ಮಾತು ಅಂತ ಹೇಳಿ ನಾನು ನಡೆಸಿಕೊಡ್ತೇನೆ. ಮಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿಯ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಆದರೆ ಈ ಹಾಲಿನ ಅವಶ್ಯಕತೆ ಇವತ್ತು ನನಗಿಲ್ಲ. ನೀ ತಂದ ಈ ಹಾಲು ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗನಿಗೆ ಕುಡಿಸಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಹಾಕಿ ಕೊಂದುಬಿಡು ನಿನ್ನ ಮಗನನ್ನು. ಸತ್ಯ ಮಾಧವಿ, ಈ ಮನೆತನದ ಮಾನ ಉಳಿಬೇಕಾದರೆ ನಿನ್ನ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು. ಈ ಮಾತನ್ನು ನೀವು ಹೇಳ್ತಾ ಇದ್ದೀರೇನ್ರಿ? ಹೌದು ಮಾದೇವಿ, ನಾನೇ ಹೇಳುತ್ತೇನೆ. ಮಾದೇವಿ, 9 ತಿಂಗಳ ಹೊತ್ತು ಹೆತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಳಿಸಿದ ನಿನ್ನ ಹೆತ್ತ ಕೂಗು ನನಗೂ ಗೊತ್ತು. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನು ಕಳೆದುಕೊಳ್ಳುವ ಕರ್ಮ ಹಣದವರ ಹಣೆಬರದಲ್ಲಿ ಬರುವಾಗ ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಮಾಧವಿ, ಯಾರಿಂದ ಸಾಧ್ಯವಿಲ್ಲ. ಮಾಧವಿ, 9 ತಿಂಗಳು ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ಇಲ್ಲರಿ, ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ಚಿಂತಿಸ್ತಾ ಇಲ್ಲರಿ.
ಆದ್ರೆ ತಾವೇ ಹೆತ್ತ ಮಗನನ್ನು ತಾವೇ ತಮ್ಮ ಕೈಯಲ್ಲಿ ವಿಷ ಹಾಕಿ ಕೊಲೆ ಮಾಡುವ ತಾಯಂದಿದ್ದಾರೆ ಈ ಸಮಾಜದಲ್ಲಿ. ಯಾಕಿಲ್ಲ ಮಾದೇವಿ, ಯಾಕಿಲ್ಲ? ಆ? ಭಕ್ತ ಸಿರಿಯಾದನ ಹೆಂಡತಿ ಪತಿ ಆಜ್ಞೆಗೆ ಚಂದ್ರಮತಿ ಅವನನ್ನು ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ ಗಂಡನ ಮಾತಿಗೆ ಮಗನನ್ನು ಬಲಿ ಕೊಡಲಿಲ್ಲವೇ? ಮಾದೇವಿ, ಮಾದೇವಿ, ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ಕಳೆದುಕೊಳ್ಳಲೇಬೇಕು. ಅದಕ್ಕೆ ಮಾನವಂತರಿಗೆ ಒಬ್ಬ ಒಂದು ಕವಿ ಹೇಳಿದ್ದಾನೆ, ಪ್ರಾಣ ಹೋದರೂ ಮಾನ ಬೇಕು ಅಂತ. ಯಾರಿಗಿನ ಕವಿಗಳ ನಾಣ್ಣುಡಿಯನ್ನು ಮರೆಯದಿರು ಮಾದೇವಿ, ನಿನ್ನ ಮನೆಯಲ್ಲಿ ಮರೆಯದಿರು. ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈಗ ಒಂದೇ ಒಂದು ಮಾತು, ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ಲೋ ಅಷ್ಟೇ ಹೇಳು. ಅದು ಯಾವ ಮಾತು ರೀ? ಮಾದೇವಿ, ನಿನಗೆ ಮಗ ಬೇಕು, ನಿನಗೆ ಮಾಂಗಲ್ಯ ಬೇಕು. ಮಗ ಬೇಕು ಅಥವಾ ಮಾಂಗಲ್ಯ ಬೇಕು ಅಂತ ಕೇಳಿದ್ರೆ ನಾನೇನಂತ ಉತ್ತರಿಸಲೇನೆ? ಮಗ ಮತ್ತು ಮಾಂಗಲ್ಯ ಏನು ನನ್ನ ಕಣ್ಣುಗಳಿದ್ದಾಗ ಇದರಲ್ಲಿ ಯಾವುದು ಬೇಕನ್ನಲೇ, ಯಾವುದನ್ನು ಬೇಡ ಅನ್ನಲೇ, ಯಾವುದನ್ನು ಬೇಡ ಅನ್ನಲೇ. ಆದರೂ ಸತಿಯ ಸ್ಥಾನದಲ್ಲಿ ನಿಂತು ಹೇಳುವುದು ಒಂದೇ ಒಂದು ಮಾತು. ಯಾವುದು ಮಾದೇವಿ? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ. ನಿಜವಾದ ಮಾತನ್ನೇ ಮಾತು ನುಡಿದಿ. ಹೆಣ್ಣಿನ ಸ್ಥಾನದಲ್ಲಿ ನಿಂತು ನೋಡು ಮಾದೇವಿ. ಮಾದೇವಿ, ಈಗ ಮಗು ಮಾಂತೇಶ ಬರುವ ಸಮಯ. ಹೆತ್ತ ತಾಯಿಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಳ್ಳುತ್ತದೆ. ನಿನ್ನ ಕೈಯಿಂದ ಈ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡು ಮಾದೇವಿ. ಮಾದೇವಿ, ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಹೆತ್ತ ಮಗನನ್ನು ನೀನು ಕೊಲೆ ಮಾಡದೆ ಹೋದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿನೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಅದೇವಿ, ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನ ನಾಣೆಯಾಗಿದೆ. ಯಾವುದು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕೆಂಬ ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಾದೇವಿ, ನಾನು ಮರಳಿ ಬರುವಷ್ಟರಲ್ಲಿ ಮಗ ಮನೆಯಲ್ಲಿ ಇರಬಾರದು, ಮಗನ ಹೆಣ ಇರಬೇಕು. ಮಾದೇವಿ, ಒಂದು ವೇಳೆ ನೀನು ಮಗನನ್ನು ಕೊಲೆ ಮಾಡದೆ ಹೋದರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಅದು ನಿನ್ನದಲ್ಲ. ಇದರಲ್ಲಿ ನೀನೇ ನಿರ್ಧಾರ ಮಾಡು. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಈ ಹೆಣ್ಣಿನ ಹಣೆ ಬರವನ್ನು ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ತಂದೆ.
ಹಾಗಾಗಿ ಬಲ್ಲವರು ಹೇಳ್ತಾರೆ ಬ್ರಹ್ಮನ ಮರವನ್ನು ಬದಲಿಸಲು ಸಾಧ್ಯ. ಮಗನೆಂಬ ಸಿಂಹಾಸದ ಮುದ್ದೆಯನ್ನ ನನ್ನ ಹೊಣೆಯಲ್ಲಿ ಕಟ್ಟಿದೆ. ರಣಾಂತಗಳ ಕಣ್ಣಿಗೆ ಬೀಳದ ಹಾಗೆ ನನ್ನನ್ನೇ ಎಚ್ಚರಿಸಿದೆ. ಸಿಂಹಾಸತ್ತಿದ್ರೆ ತಲವಿಷಕಾರಿ ಅಂತ ನನಗೂ ಗೊತ್ತಬೇಕು. ಮಗಾದರೂ ಮಾಂಗಲ್ಯ ಅಮ್ಮ, ಏನಮ್ಮ ಮನೆಗೆ ಮಗು ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ನಿಂತು ಹಾಲಿನ ಗ್ಲಾಸ್ ಹಿಡಿದು ನಿಂತಿರಬೇಯಲ್ಲ? ಯಾಕಮ್ಮ ಯಾಕಮ್ಮ ಈ ನಿನ್ನ ಮಗನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯ? ಅಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಪಡೆದಿರಬೇಕು ತಾಯಿ, ಪುಣ್ಯ ಪಡೆದಿರಬೇಕು. ಅಮ್ಮ, ನಾನು ಎಷ್ಟೋ ತಾಯಿಯಂದರೆ ನಾನು ಹೊಡಿದ್ದೇನೆ, ಆದರೆ ನಿನ್ನಂತ ತಾಯಿಯ ಕರಳನ್ನು ನಾನು ಎಲ್ಲೂ ಕಂಡಿಲ್ಲ ತಾಯಿ, ನಾನು ಎಲ್ಲೂ ಕಂಡಿಲ್ಲ ತಾಯಿ. ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಹಾಲು ಕುಡಿಸುವ ತಾಯಿಯನ್ನು ನೀನೆಲ್ಲೂ ಕಂಡಿರ್ಲಿಕ್ಕೆ ಸಾಧ್ಯವಿಲ್ಲ ಕಂಡ. ನಿನ್ನಂತ ಮಗನಿಗೆ ಜನ್ಮ ನೀಡಿದ್ದು ನನ್ನ ಪುಣ್ಯನೋ ಅಥವಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯನೋ ನನಗೊತ್ತು ತಿಳಿತಾ ಇಲ್ಲ ಕಂದ. ಯಾಕಮ್ಮ ಯಾಕಮ್ಮ ಈ ನಿನ್ನ ಕಣ್ಣೀರು? ಯಾಕಮ್ಮ ಈ ನಿನ್ನ ಕಣ್ಣೀರು? ಇಲ್ಲಪ್ಪ, ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ. ಅಮ್ಮ ಅಮ್ಮ, ಸಂತೋಷಕ್ಕಾಗಿ ಎಂದೂ ಕಣ್ಣೀರು ಆಗಬಾರದು ತಾಯಿ, ಎಂದೂ ಕಣ್ಣೀರು ಆಗಬಾರದು ತಾಯಿ. ಮತ್ತೆ ಹಾಲು ಕುಡಿಯಪ್ಪ. ಅಮ್ಮ, ಇಂದು ನನ್ನ ಹುಟ್ಟುಹಬ್ಬ. ಅಮ್ಮ, ನನ್ನ ಹುಟ್ಟುಹಬ್ಬದ ದಿವಸ ಬಹುಶಃ ನೀವು ಯಾವುದೋ ಕೆಲಸದ ಒತ್ತಡಗಳಲ್ಲಿ
ನನ್ನ ಹುಟ್ಟುಹಬ್ಬವನ್ನು ಆಚರಿಸದನ್ನೇ ಮರೆತಿದ್ದೀರಿ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬದ ದಿವಸ ನಿನ್ನ ಕೈಯಾರೆ ಹಾಲು ಕುಡಿಯೋ ಮುನ್ನ ತಾಯಿ, ಈ ನಿನ್ನ ಮಗ ನಿನ್ನ ಹತ್ರ ಒಂದು ಮಾತು ಕೇಳುವುದಿಲ್ಲ ತಾಯಿ. ಆ ಮಾತಿಗೆ ನೀನು ಉತ್ತರ ಕೊಡಬೇಕಾಗಿದೆ ತಾಯಿ, ಉತ್ತರ ಕೊಡಬೇಕಾಗಿದೆ. ಅಂದಾಗ ಮಾತ್ರ ನಾನು ಹಾಲು ಕುಡಿಯುತ್ತೇನೆ ತಾಯಿ, ಹಾಲು ಕುಡಿಯುತ್ತೇನೆ. ಮನುಷ್ಯ ಯಾವುದಪ್ಪ ನಿನ್ನ ಮನದಲ್ಲಿ ಕಾಡುತ್ತಿರುವ ಮಾತು? ಅಮ್ಮ, ಇಂದು ನನ್ನ ಹುಟ್ಟುಹಬ್ಬದ ದಿವಸ. ಅಮ್ಮ, ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ನಿನ್ನ ಮುಂದೆ ಚಾಚು ತಪ್ಪದೆ ಎಲ್ಲ ಹೇಳಬೇಕೆಂತ ನಿರ್ಧಾರ ಮಾಡಿದ್ದೇನೆ ತಾಯಿ, ನಿರ್ಧಾರ ಮಾಡಿದ್ದೇನೆ. ಅಮ್ಮ, ಏಕೆಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರೂ ಕ್ಷಮಿಸದಿದ್ದರು. ಅಮ್ಮ, ಹೆತ್ತ ತಾಯಿ ಕ್ಷಮಿಸೋಳೆಂಬ ನಂಬಿಕೆ ನನ್ನಲ್ಲಿದೆ. ಅಮ್ಮ, ನನ್ನಲ್ಲಿದೆ. ಅಮ್ಮ, ಹೆತ್ತ ತಾಯಿಯ ಮುಂದೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡರೆ ತನ್ನ ಮಡಿಲಲ್ಲಿ ಒಪ್ಪಿಕೊಂಡು ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳುತ್ತದೆ. ಅಮ್ಮ, ಅಮ್ಮ, ನಾನು ಮಾಡಿರುವ ಅಮ್ಮ ಹೀಗಿರುವಾಗ ಮಾಡಬಾರದ ಒಂದು ತಪ್ಪನ್ನು ಈ ನಿನ್ನ ಮುತ್ತಿನ ಮಗ ಮಾಡಿರುವ ಅಮ್ಮ, ನಿನ್ನ ಮುತ್ತಿನ ಮಗ ಮಾಡಿರುವ ಅಮ್ಮ, ನೀನು ಈ ತಪ್ಪನ್ನು ಅಮ್ಮ ನೀನು ಕ್ಷಮಿಸುತ್ತೇನೆಂದು ನನಗೆ ವಚನ ಕೊಡಬೇಕಮ್ಮ, ವಚನ ಕೊಡಬೇಕು. ನೀ ಮಾಡಿದ ತಪ್ಪು ಏನಂತ ನಮ್ಗೆ ಅರ್ಥವಾಗ್ಬೇಕಲ್ಲೋ, ಅದೇನಂತ ಹೇಳಪ್ಪ. ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ, ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವತ್ತರ ಹೆತ್ತ ತಂದೆಗಾಗಿ ಅಮ್ಮ, ಅಮ್ಮ, ಈ ನಿನ್ನ ಮನೆಯ ಕಂದನಾಗಿ, ಹೆತ್ತ ತಂದೆ ತಾಯಿಗಳ ಮುದ್ದಿನ ಕಂದನಾಗಿ ಅಮ್ಮ, ಮಾಡಬಾರದ ಒಂದು ತಪ್ಪನ್ನು ಮಾಡಿರುವೆ ಅಮ್ಮ. ಅಮ್ಮ, ನಮ್ಮನ್ನೇ ನಂಬಿದ ಆ ಬಡ ಕುಟುಂಬ, ಆ ಮಗ ರುದ್ರ, ಅವಳ ಮಗಳಾದ ಅಂಬಿಕಳ ಅಮ್ಮ ಮಾನಭಂಗ ಮಾಡಿಬಿಟ್ಟಿದ್ದೀರಮ್ಮ, ಮಾನಭಂಗ. ಅಮ್ಮ, ಇದಕ್ಕೆ ಮನನೊಂದು ಅಂಬಿಕೈ ನಿಲ್ಲಂಬ ಸಾವಿಗೆ ಈಡಾದಳು. ಅಮ್ಮ, ಈ ತಪ್ಪು ನಾನೇ ಮಾಡಿದ್ದೇನೆಂದು ಇದು ಯಾರಿಗೂ ಗೊತ್ತಿಲ್ಲಮ್ಮ. ಆದರೆ ಈ ನಿನ್ನ ಮಗ ನಿನ್ನ ಮುಂದೆ ಮಾಡಿದ ತಪ್ಪನ್ನು, ಈ ಕೊಲೆಗೆ ಕಾರಣ ನಾನೇನಮ್ಮ, ನಾನೇ. ಅಮ್ಮ, ಯಾಕಮ್ಮ ನಗ್ತಾ ಇದೀಯಾ? ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಇಡೀ ಪ್ರಪಂಚವೇ ನೋಡಿಲ್ಲ ಅಂತ ಅನ್ಕೊಳ್ತಾರೆ. ಅಂದರೆ ಅಮ್ಮ, ಅಂದರೆ ಈ ವಿಷಯ ನಿನಗೆ ಮೊದಲೇ ಗೊತ್ತೇ? ಈಗ ನೀನೇ ಹೇಳಿದ್ರೆ ನೋಡಪ್ಪ, ಮಗನಿಗಿಂತ ತಾಯಿ ದೊಡ್ಡಳು, ಮೊದಲು ಹಾಲು ಕುಡಿಕಂತ. ಅಮ್ಮ, ಹೌದೇ ನೋಡಮ್ಮ. ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ. ಅಮ್ಮ, ಈ ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ. ಈ ನಿನ್ನ ಮಗ ಮತ್ತೆ ನಂದು ಇಂತಹ ತಪ್ಪು ಮಾಡಲಾರ ಅಮ್ಮ, ಮತ್ತೆ ನಂದು ಇಂತಹ ತಪ್ಪು ಮಾಡಲಾರ ಅಮ್ಮ. ನನಗೆ ಬರುವ ಹೆಂಡತಿಯೊಬ್ಬಳನ್ನು ಬಿಟ್ಟು, ನನಗೆ ಹೆಂಡತಿಯಾಗಿ ಬರುವಳೊಬ್ಬನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳು ನಾನು ತಾಯಿ ಎಂದು ಕಾಣುತ್ತೇನೆ ಅಮ್ಮ, ತಾಯಿ ಎಂದು ಕಾಣುತ್ತೇನೆ.
ಅಮ್ಮ ಇನ್ನು ಮುಂದೆ ಈ ನಿನ್ನ ಮಗ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡಲಾರಮ್ಮ, ಕಣ್ಣೆತ್ತು ನೋಡಲಾರ ಅಮ್ಮ. ಆದರೆ ಈ ಒಂದು ತಪ್ಪನ್ನು ನೀನು ಕ್ಷಮಿಸಿ, ಈ ತಪ್ಪನ್ನು ಕ್ಷಮಿಸಿ ನನ್ನ ತಲೆಯ ಮೇಲೆ ಕೈಯಿಟ್ಟು ನಿನ್ನ ಅಮೃತದ ಹಸ್ತದಿಂದ ಮಗನೇ 100 ವರ್ಷ ನನ್ನ ಮಗನಾಗಿ ಬದುಕು ಎಂದು ನನಗೆ ಆಶೀರ್ವಾದ ಮಾಡಬೇಕು ತಾಯಿ. ಅಮ್ಮ, ಅಂದಾಗ ಮಾತ್ರ ನಾನು ಈ ಹಾಲು ಕುಡಿವೆ. ಅಲ್ಲಿಯವರೆಗೂ ಈ ನಿನ್ನ ಮಗ ಹಾಲು ಕುಡಿಯಲಾರ ಅಮ್ಮ, ಕುಡಿಯಲಾರ ಅಮ್ಮ. ನೀನು ಹಾಲು ಕುಡಿಯುವುದಷ್ಟೇ ಅಲ್ಲ, ಈ ನಿನ್ನ ಮಗ ವಿಷ ಕೊಟ್ಟರೂ ಕುಡಿಯತ್ತಾರಮ್ಮ, ವಿಷ ಕೊಟ್ಟರೂ ಅಮ್ಮ. ಮಾತನಾಡಮ್ಮ, ಮಾತನಾಡು. ನೀನು ಏತಕ್ಕೆ ಮೌನವಾಗಿ ನಿಂತಿರುವೆ ಅಮ್ಮ? ಮಗು ಮಾತೀಶ, ನೋಡಪ್ಪ, ಮೊದಲು ಈ ತಾಯಿ ಆಸೆಯನ್ನು ಈಡೇರಿಸು. ಆ ನಂತರ ನಿನಗೆ ಆಶೀರ್ವಾದ ನಾನೇ ಮಾಡ್ತೇನಂತೆ. ಅಮ್ಮ, ಈ ಮಾತು ಸತ್ಯವೇನಮ್ಮ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಪ್ಪ. ಅಮ್ಮ, ಹಾಗಾದರೆ ಮೊದಲು ಹೆತ್ತವಳ ಆಶನೇ ಗೆಲ್ಲಲಿ. ತಾರಮ್ಮ ನಿನ್ನ ಹಾಲು. ಸರಿ ಸಾಟಿ ಯಾರು ಇಲ್ಲ, ನಿನ್ನಿಂದ ದೇವರಿಲ್ಲ. ಸರಿ ಸಾಟಿ ಯಾರು ಇಲ್ಲ, ನಿನ್ನಿಂದ ದೇವರಿಲ್ಲ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಅಮ್ಮ ಅಮ್ಮ ನಿನ್ನ ಜಗಕ್ಕೆ. ಅಮ್ಮ, ಈಗಲಾದರೂ ಸಂತೋಷವಾಯಿತೇ ನಿನ್ನ ಹಡದ ಕೆರಳಿಗೆ? ಅಮ್ಮ, ಈಗಲಾದರೂ ನಿನ್ನ ಮಗನಿಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ನನಗೆ ನನ್ನ ಆಶೀರ್ವಾದ ಮಾಡಬೇಕಂತ ನಾನಿನ್ನ ಪಾಲಿನ ತಾಯಿ ಅಲ್ಲೋ, ನಿನ್ನ ಪಾಲಿನ ಯಮನ. ಇದೇನು ಹೇಳ್ತಾ ಇದೀಯ ಮಾರಿಯೋ? ಹೌದಪ್ಪ, ನೀನ್ ಮಾಡಿದ ತಪ್ಪು ಈಗಾಗಲೇ ನಮಗೆ ಗೊತ್ತಾಗಿ ಬಿಟ್ಟಿದೆ ಕಂದ. ಅಮ್ಮ, ಅದಕ್ಕಾಗಿ ನಿಮ್ಮ ತಂದೆಯರು ಆಜ್ಞೆ ಮಾಡಿ ಹೋಗಿದ್ದಾರೆ. ಅಮ್ಮ, ಏನೆಂದು ಆಜ್ಞೆ ಮಾಡಿದ ಆ ನನ್ನ ತಂದೆ? ಮಗ, ನೀನು ಬದುಕಬಾರದು. ಅಮ್ಮ, ಹಾಲಲ್ಲೋ ಮಗನೇ, ವಿಷದ ವಿಷ. ತಾಯಿಯ ಹಾಲೆ ನಿನಗೆ ವಿಷವಾಯ್ತಲ್ಲ ಕಂದ, ವಿಷವಾಯ್ತಲ್ಲ. ಅಮ್ಮ, ಇದೇನು ಹೇಳ್ತಾ ಇದೀಯ ತಾಯಿ? ಅಮ್ಮ, ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಮಗುವಿಗೆ ಹಾಲಿನಲ್ಲಿ ವಿಷ ಹಾಕುವುದುಂಟೆ? ಅಮ್ಮ, ಇದು ನೀನು ನನ್ನ ಹರಿದವಳಾಗಿದ್ದತ್ತೇನಮ್ಮ? ಅಮ್ಮ, ಈ ಅಮ್ಮ, ನನ್ನ ಹಣೆ ಬರದಲ್ಲಿ ಅಮ್ಮ, ನನ್ನ ಹಣೆ ಬರದಲ್ಲಿ ತಾಯಿಯ ಕೈಯಿಂದ ಹಾಲು ಕುಡಿಯುವುದು ನನ್ನ ಹಣೆ ಬರದಲ್ಲಿ ಬರೆದಿದ್ದಾರೆ. ಅಮ್ಮ, ನನ್ನ ಕೈಯಿಂದ ಅಮ್ಮ, ನನ್ನ ಹಣೆ ಬರದಲ್ಲಿ ನಿನ್ನ ತಾಯಿಯ ಕೈಯಿಂದಲೇ ಹಾಲು ಕುಡಿದು
ಸಾಯುವುದೇ ನನ್ನ ಹಣೆಬರದಲ್ಲಿ ಬರೆದಿದ್ದರೆ ನಿನ್ನನ್ನು ಏಕೆ ಹೊಣೆ ಮಾಡಲಿ ತಾಯಿಯೇ, ನಿನ್ನನ್ನು ಏಕೆ ಹೊಣೆ ಮಾಡಲಿ ಅಮ್ಮ. ನ್ಯಾಯಕ್ಕಾಗಿ ಬಲಿಕೊಟ್ಟ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಇನ್ನೊಂದು ಜನ್ಮ ಅಂತ ಇದ್ರೆ ಅಮ್ಮ, ಈ ನಿನ್ನ ಛತ್ತ ತಾಯಿಯ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬರುತ್ತೇನೆ ತಾಯಿ, ಮತ್ತೊಮ್ಮೆ ಹುಟ್ಟಿ ಜಗದೇ ಮಾದೇವಿ, ಮಾದೇವಿ, ಯಾಕೆ ಮೌನ ತಾಳಿ ನಿಂತಿರುವೆ? ನಿನ್ನ ದುಃಖದ ಕಳಲು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮಾದೇವಿ. ಇದು ಅನಿವಾರ್ಯ ಮಾದೇವಿ, ಇದು ಅನಿವಾರ್ಯ ಮಾದೇವಿ. ಇನ್ನು ಮಗ ಮರಣ ಬಂದಿಲ್ಲ, ನಮ್ಮ ಮನೆತನದ ನನ್ನ ಜೀವನ ಮಾದೇವಿ. ಮಗನ ಮರಣಕ್ಕೆ ಕಾರಣ ಮಾದೇವಿ, ಮಾನವೇ ಕಾರಣ ಮಾದೇವಿ. ನಾನು ಇಷ್ಟೊಂದು ಮಾತನಾಡುವಾಗ ನೀನೇಕೆ ಮೌನ ತಾಳಿ ನಿಂತಿರುವೆ ಮಾದೇವಿ? ಮಾತನಾಡು ಮಾದೇವಿ, ಮಾತನಾಡು. ಬಾ ಮಾದೇವಿ, ಬಾ ಮಾದೇವಿ. ಮಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ನಮ್ಮ ಮನೆ ಮಂದಿ ಜನ ಎಲ್ಲ ತುಂಬುತ್ತಾರೆ ಮಾದೇವಿ, ತುಂಬುತ್ತಾರೆ. ಜನರು ಬರುವಷ್ಟರಲ್ಲಿ ಶವ ಸಂಸ್ಕಾರ ನಡೆದು ಹೋಗಲಿ ಮಾದೇವಿ, ನಡೆದು ಹೋಗಲಿ ಮಾದೇವಿ. ಅದಕ್ಕಾಗಿ ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ, ನೀನು ಇಲ್ಲೇ ಇರು ಮಾದೇವಿ, ನೀನು ಇಲ್ಲೇ ಇರು. ಇಲ್ಲಿ ನೋಡು, ಈ
ನಿಜವನ್ನೇ ಹೇಳ್ತಾ ಇದ್ದೀನಿ ರೀ, ನಿಜವನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ನಿಮ್ಮಂತ ನಿಷ್ಠರನ್ನ ಗಂಡನನ್ನು ಪಡೆಯಬೇಕಾದ್ರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನವೇ ನಾನು. ಅದಕ್ಕಾಗಿ ಕೊನೆಯದಾಗಿ ನಿಮ್ಮ ಪಾದದ ಮೇಲೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಬೇಕಂತ ನನ್ನ ಮನಸ್ಸಾಗ್ತಾ ಇದೆ. ದಯವಿಟ್ಟು ನನ್ನ ಆಸೆಯನ್ನು ತಿರಸ್ಕರಿಸಬೇಡಿ ಸ್ವಾಮಿ, ತಿರಸ್ಕರಿಸಬೇಡಿ. ಯಾಕೆ ಮಾದೇವಿ, ಏನೇನೋ ಮನವಂತಲ್ಲಿ ಮಾತನಾಡ್ತಿರುವಲ್ಲ, ಯಾಕೆ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಾನು ಮಾಡಿದ ಕೃತಿ ನಿನ್ನ ಮನಸ್ಸಿಗೆ ಬಾರದೆ ಹೋದರೆ ಹೀಗೆ ನಿನ್ನೊಂದು ಆಜ್ಞೆ ಮಾಡು. ನಿನ್ನ ಕಣ್ಣೆದುರಲ್ಲಿ ನಾನು ವಿಷ ಕುಡಿದು ಮರಣ ಹೊಂದುತ್ತೇನೆ ಮಾದೇವಿ, ಮರಣ ಹೊಂದುತ್ತೇನೆ. ಬೇಡ, ನಾನು ಸತ್ತು ಮುತ್ತೈದೆ ಸಾವನ್ನು ಪಡೆಯಬೇಕಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ನನ್ನ ಆಸೆಯನ್ನು ಪೂರೈಸಿ ಸ್ವಾಮಿ, ಪೂರೈಸಿ. ನೀನು ನೀನು ಹಿಂಗೆ ಚಿಂತೆ ಮಾಡ್ಕೊಂಡು ಕೂತ್ರಿ ಹಂಗ್ರಿಪ್ಪ. ನನ್ನ ಮಗಳು ಹುಟ್ಟಿದಿಲ್ಲ ಅಂದ್ರೆ ಇಷ್ಟೆಲ್ಲ ಅನಾಹುತನೇ ಆಗ್ತಿಲ್ಲ ನೋಡ್ರಿ ಅಪ್ಪ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಯೇ ಮಸಾನ ಮಾಡಾಕಿ ಬಿಟ್ಲು. ಯಾರ ಜನ್ಮಕ್ಕೆ ಯಾರ ಸಾವು ಕಾಣವಲ್ಲ ರುದ್ರ. ಮಗಳ ಪ್ರಾಣ ಕಳೆದುಕೊಂಡರೂ ನನ್ನ ಮನೆತನದ ಮಾನ ಉಳಿಸಿರುವೆ ನೀನು. ಇದು ಒಂದು ಕಾರಣಕ್ಕೆ ಇಗೋ ತೆಗೆದುಕೋ ರುದ್ರ ಈ ಕಾಗದ ಪತ್ರಗಳನ್ನು. ಏನಿದೆ ಪದರಲ್ಲಿ? ರುದ್ರ, ಇದರಲ್ಲಿ ನನ್ನ ಮನೆ ಆಸ್ತಿ ಎಲ್ಲವೂ ನಿನ್ನ ಹೆಸರಿಗೆ ಮಾಡಿದ್ದೇನೆ. ನೀನು ಈ ಮನೆಯ ಆಳ ಮಗನಲ್ಲ, ಈ ಮನೆಯ ಮಗ ನೀನು. ಇನ್ನು ಮುಂದೆ ಈ ಮನೆಯ ನ್ಯಾಯ ನೀತಿ ಸತ್ಯ ಧರ್ಮ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಆದರೆ ಒಂದು ಮಾತು,
ಈ ಮಾನವಂತರ ಮನೆಯಲ್ಲಿ ಯಾವ ಕಾಲಕ್ಕೂ ಮಾನ ಹೋಗಬಾರದು ರುದ್ರ, ಮಾನ ಹೋಗಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು. ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು ರುದ್ರ. ರುದ್ರ, ಈ ಕಾಗದ ಪತ್ರಗಳನ್ನು ನಿನಗೆ ಕೊಟ್ಟಿದ್ದೀನಿ. ಇಡೀ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡಿದ್ದೇನೆ ರುದ್ರ. ಊರಿನ ಎಲ್ಲ ಜನರನ್ನು ಕರೆದುಕೊಂಡು ಬಾ. ಅವರ ಸಮ್ಮುಖದಲ್ಲಿ ನೀನೇ ನಮ್ಮ ಮನೆಯ ಮಗ ಅಂತ ಹೇಳ್ತೀನಿ. ರುದ್ರ, 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 ಸ್ವಲ್ಪ ಬಾರಪ್ಪ ಇಲ್ಲಿ. ರುದ್ರ, ಸ್ವಲ್ಪ ಬಾರೋ ಇಲ್ಲಿ. ರುದ್ರ, ಇನ್ನು ಮುಂದೆ ಈ ಊರಿನ ಮುಟ್ಟುವುದು ರುದ್ರ. ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು. ಕಲ್ಲಿನಂತ ದೇಹ ಕುಗ್ಗಿದ, ಕಲ್ಪವೃಕ್ಷ ಒಣಗಿ ಹೋಯಿತು. ಕಂದನೆ ಬಾಯೆಂದು ಕರೆಯೋರು ಇಲ್ಲ, ಕಂದನೆ ಬಾಯೆಂದು ಕರೆಯೋರು ಇಲ್ಲ. ದುಃಖಿಸಿ ಅಳಲು ಮಡಿಲೊಂದು ಇಲ್ಲ. ಬೆಟ್ಟಪ್ಪ, ಎದ್ದು ನಿನ್ನ ಬಳಿ ಬಂದ ಮಾಂಗಿ ಅಂದ ನೀನು ಮಕ್ಕಳು